ಸುಮಾರು 350ರಿಂದ 400 ಮರಿ ಹೊಡಿತಾರೆ. 9,000 kg ಮಾಂಸ ಬೀಳುತ್ತೆ. ಸುತ್ತಮುತ್ತ ಹಳ್ಳಿಯವರು ಮೈಸೂರು, ಮಂಡ್ಯ, ಬೆಂಗಳೂರು ಹೊರಗಡೆಯಿಂದ ಎಲ್ಲ ಜನಗಳು ಬರ್ತಾರೆ ಇಲ್ಲಿಗೆ. ಸರಿ ಸುಮಾರು 12ವರೆಗೆ ಊಟ ಸ್ಟಾರ್ಟ್ ಆಗುತ್ತೆ. ಸಾಯಂಕಾಲ 6 ಗಂಟೆ ಗಂಟ ಊಟ ಇರುತ್ತೆ. ನಮ್ಮ ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಈ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾರೆ. ಸರಿ ಸುಮಾರು 1,000 ಜನ ಕೆಲಸ ಮಾಡ್ತಾರೆ. ಇಲ್ಲಿ ಯಾರು ಕೆಲಸಕ್ಕೆ ಅಂತ ಬಂದಿಲ್ಲ, ಆ ತಾಯಿ ಸೇವೆ ಮಾಡಕ್ಕೆ ಅಂತ ಬಂದಿದ್ದಾರೆ. ಮಧ್ಯರಾತ್ರಿಯಿಂದಾನೇ ಕೆಲಸ ಸ್ಟಾರ್ಟ್ ಆಗುತ್ತೆ. ಅನ್ನ ಮಾಡೋರು ಒಂದ್ ಸೈಡ್ ಅಲ್ಲಿ ಅನ್ನ ಮಾಡ್ತಾ ಇರ್ತಾರೆ, ಸಾಂಬಾರ್ ಮಾಡೋರು ಒಂದ್ ಸೈಡ್ ಅಲ್ಲಿ ಮಾಡ್ತಾ ಇರ್ತಾರೆ, ಮಾಂಸ ಒಂದ್ ಸೈಡ್ ಅಲ್ಲಿ ಕಟ್ ಮಾಡ್ತಾ ಇರ್ತಾರೆ, ಪಾತ್ರೆ ಮೇಲೆ ಮಟನ್ ಬೇಯ್ತಾ ಇರ್ತದೆ. ಸರಿ ಸುಮಾರು 12ವರೆಗೆ ಅನ್ನದಾನ ಸ್ಟಾರ್ಟ್ ಆದ್ರೆ ಸಾಯಂಕಾಲ 6 ಗಂಟೆ 7 ಗಂಟೆ ಗಂಟನೂ ಪ್ರಸಾದ ಇರ್ತದೆ. ಪರ ಅಂದ್ರೆ ಮಗ ನಾವು ಈ ದೇವಸ್ಥಾನ ಇರ್ಲಿಲ್ಲ. ಮೊದಲು ಒಂದು ಕಲ್ಲು ದೇವಸ್ಥಾನ ಇತ್ತು ಚಿಕ್ಕದಾಗಿ. ಆ ಚಿಕ್ಕದಾಗಿ ದೇವಸ್ಥಾನ ಇದ್ದಾಗ ಈ ಒಮ್ಮನ ಬೇಡಿ ನಾವು ಒಂದ್ ಸ್ವಲ್ಪ ಅಗಲ ತಗೋತೀವಿ ಅಂತ ಕೇಳ್ದು. ಅವಳೇನ್ ಹೇಳಿದ್ಲು, ನಮ್ಗೆ ದೇವಸ್ಥಾನ ಬೇಡ, ನಾನು ದೇಶ ನೋಡಲು ಅಂತ ಕೇಳಿದ್ಲು. ಆಗಿಲ್ಲ ಇಲ್ಲ ಹಿಂಗೆ ದೊಡ್ಡವ್ರೆಲ್ಲ ಸೇರ್ಕೊಂಡು ಒಂದು ದೇವಸ್ಥಾನ ಮಾಡ್ತೀವಿ, ಬಂದು ಜನ ನೆಳ್ಳಲ್ಲಿ ಕೂತ್ಕೊಳ್ಳೋಂಗೆ ಮಾಡಲೇಬೇಕು ಅಂತ ಕಂಡೀಷನ್ ಮಾಡ್ದು. ಆವಾಗ ಸ್ವಲ್ಪ ದಿವಸ ಬಿಟ್ಟಾದ್ಮೇಲೆ ಆಯ್ತು ಮಾಡ್ರಪ್ಪ ಅಂತ ಒಪ್ಪಿಗೆ ಕೊಟ್ಲು. ಆವಾಗ ಇಲ್ಲಿ ಒಂದು ಹಳ್ಳಿ ಮರ, ಒಂದು ಇದ್ರ ಮರ ಇತ್ತು, ಶಿವಶಂಕರ ಮರ ಇತ್ತು. ಇದ್ಮೇಲೆ ಆ ಮರ ಕಡಿಬೇಕಾದ್ರೆ ಯಾರ ಕೈಲೂ ಸಾಧ್ಯವಿರಲಿಲ್ಲ. ಆಗ ಒಬ್ಬ ದೇಶಪ್ಪ ಅಂತಿದ್ದ, ಅವನು ನಾವು ಹೋರಾಡ್ದು ಅಮ್ದಿರ್ತಕ್ಕೆಲ್ಲ ತಿರುಗಾಡಿ ಅವರ ಬೇಡ್ಕೊಂಡು ಆ ಮರವ ಕಡಿಸ್ಲೇಬೇಕು, ದೇವಸ್ಥಾನ ಮಾಡಲೇಬೇಕು ಅಂತ ಹಿಡಿದು. ಆವಾಗ ಏನು ಮಾಡಿದ್ರು, ಈ ಒಮ್ಮ ಒಪ್ಪಿಗೆ ಕೊಟ್ಲು. ಇನ್ನೊಬ್ಬಮ್ಮ ಅವಳೆ ನಮ್ಮೂರಲ್ಲಿ ಹುಚ್ಚಮ್ಮ ಅಂತ, ಅವಳು ಒಪ್ಪಿಗೆ ಕೊಡಲಿಲ್ಲ. ಇವಳು ಕರ್ಗ ತರ್ತಿದ್ದ ಇವಳಿಗೆ, ಈ ಒಮ್ಮನಿಗೆ ಹೋಗಿ ಕೊಂಡ ಆದ್ಮೇಲೆ ಕರ್ಗ ತರ್ತಿದ್ದ ಒಳಗೆ. ಅವಳು ಹುಚ್ಚಮ್ಮನು ಮಾಸ್ತಮ್ಮನು ನಾನು ನಿನ್ನ ಜೊತೆ ಬರ್ತೀನಿ ಕೇಳಿದ್ರು ಗ್ರಾಮ ದೇವತೆಗಳವರು. ಆಗ ಜೊತೆಲಿ ಬರೋಕ್ಕೆ ಶುರುವಾದ. ಆ ಕಾರ್ಯ ಮಾಡ್ಕೊಬಂದು ಆಮೇಲೆ ಈ ದೇವಸ್ಥಾನ ಏರ್ಪಾಟ್ ಮಾಡಿ ದೇವಸ್ಥಾನ ಏರ್ಪಾಟ್ ಮಾಡಿದ್ರೆ ಒಂದು ಪರ ಮಾಡಬೇಕಲ್ಲ, ಹೊಸ್ತ ಕಟ್ತೋ ಅಂತ ಶುರು ಮಾಡಿಕೊಂಡು ಈಗ 30 ವರ್ಷ 31 ಏನೋ ಆಗದೆ. ಅಲ್ಲಿಂದವೇ ಈ ಪರ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ಟು, ಆ ಪರ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಒಂದು 200 300 350 400 ಗಂಟು ಮರಿ ಶೇರೆ ಕಿರಿಕೊಂಡು. ಆದರೆ ಇಷ್ಟು ಹಳ್ಳಿಗೆಲ್ಲ ಊಟ ಹಾಕ್ಬೇಕಲ್ಲ, ಜನ ಎಲ್ಲ ಆ ಹಳ್ಳಿ ಭಕ್ತಾದಿಗಳೆಲ್ಲ ಬಂದು ಮಾಡ್ತಾರೆ, ನಾವೇ ಮಾಡಲ್ಲ. ಎಲ್ಲ ಬಂದು ಮಾಡಿಕೊಂಡು ಜನಕ್ಕೆ ಶಾಕಾರ ಕೊಟ್ಟು ಊಟ ಕೊಟ್ಟು ಹೋಯ್ತಾರೆ ನೋಡಿ. ಒಂದು 100 ಮರಿ ಶುರುವಾಯಿತು ಮರಿ ಫಸ್ಟು. ಆಮೇಲೆ ಒಂದು 150 200 300 ಈಗ 400 ಗಂಟು ಹೋಯ್ತಾ. ಈಗ ಜನವೆಲ್ಲ ಸಾಕಾರ ಮಾಡಿ ಅದ್ದೂರಿಯಾಗಿ ನಡೆಸ್ತಾವ್ರೆ. ನಾವೇ ಎಲ್ಲ ನಾನು ಹೇಳೋದ್ನಲ್ಲ 16 ಹಳ್ಳಿಯವರು ಸೇರ್ಕೋತಾರೆ, ಅದ್ದೂರಿಯಾಗಿ ನಡೆಸ್ತಾರೆ. ನಾವು ಅದಕ್ಕೆ ಸಾಕಾರ ಕೊಡಬೇಕು, ಅಮ್ಮನ ಪೂಜೆ ಮಾಡಬೇಕು. ಒಂದು 30,000 ಜನಗಟ್ಟು ಸೇರ್ತಾರೆ. ಆ ಅನ್ನ 12 ಕೂನಿ, ಸಾಂಬಾರು 12 ಕೂನಿ ಇದೆ. ಅನ್ನ ಇಷ್ಟು ಕೂನಿ ಆಯ್ತದೆ ಅಂತ ಹೇಳಕ್ಕಾಗಲ್ಲ, ಹೆಚ್ಚಿಗೆ ಮಾಡ್ಬೇಕಾಯ್ತದೆ. 10 ಕ್ವಿಂಟಲ್ ಮಾಂಸ ಆಯ್ತು ಎಲ್ಲ. ಈ ಸಾಯಂಕಾಲ 6 ಗಂಟೆ ಕ್ಲೋಸ್ ಅಪ್ಪ, 12ವರೆಗೆ ಸ್ಟಾರ್ಟ್ ಆಯ್ತದೆ. 6 ಗಂಟೆ ಗಂಟು ಊಟ ಆಯ್ತದೆ. ನಾವು ಕೊಂಡಾದ ತಿಂಗಳು ಕರೆಕ್ಟಾಗಿ ಇಟ್ಕೋತೀವಿ. ಅದು ಹಿಂದೆ ನಡೆಸಿತ್ತು, ಅವತ್ತಿಂದ ನಡ್ಸ್ಕೊಯ್ತೀವಿ, ಆ ಡೇಟ್ ನಡ್ಸ್ಕೊಯ್ತೀವಿ ನಾವು. 6 ಗಂಟೆ 5 ಗಂಟೆಯಿಂದ ಸ್ಟಾರ್ಟ್ ಆಗದೆ, 5 ಗಂಟೆಯಿಂದ ಓಪನ್ ಆಗದೆ. 12ವರೆಗೆಲ್ಲ ಇಲ್ಲಿ ತೆಳಗೆ ಮಾಡ್ಬಿಡ್ತೀವಿ, ದೇವಸ್ಥಾನದಲ್ಲಿ ತಂದು ತೆಳಗೆ ಮಾಡ್ಬಿಡ್ತೀವಿ. ಊಟಕ್ಕೆ ಕೊಟ್ಬಿಡ್ತಾರೆ. 12ವರೆಗೆ ಆದ್ರೆ ಊಟಕ್ಕೆ ಶುರು ಮಾಡ್ಕೊಂಡು ಊಟಕ್ಕೆ ಕೊಟ್ಬಿಡ್ತಾರೆ. ತೀರ್ಥ ಎಸ್ಬಿಟ್ಟು ಊಟಕ್ಕೆ ಕೊಟ್ಬಿಡೋದು. ಅದು ಸಂಧೆ 6 ಗಂಟೆ ಗಂಟು ನಡೀತದೆ. ನೋಡಪ್ಪ, ಗ್ರಾಮಸ್ಥರು ಬೇರೆ ಅಕ್ಕಪಕ್ಕ ಹಳ್ಳಿಯವರು ಸೇವೆ ಅಂತೆ ಮಾಡ್ತಾರೆ, ಯಾರು ದುಡ್ಡು ತಗೊಂಡು ಮಾಡಲ್ಲ, ಸೇವೆ ಅಂತ ಮಾಡ್ತಾರೆ. ಯಾಕಿಲ್ಲ ಅಂತಲ್ಲ. ಏನಪ್ಪ ಅಂದರೆ ಭಟ್ರುಗಳು ಸಾಂಬಾರು ಮಾಡಕ್ಕೆ ಬರ್ತಾರಲ್ಲ, ಅವ್ರಿಗೇನೋ ಒಂದು ಅವ್ರ ಆಳು ಕರ್ಕೊಬರ್ತಾರೆ, ಅವ್ರಿಗೇನೋ ಸ್ವಲ್ಪ ಕೊಡೋಕ್ಕಿಲ್ವೇ, ಅದು ಸ್ವಲ್ಪ ತಗೋತಾರೆ. ಇದ್ದವರೆಲ್ಲ ಬೇರೆ ಕಡೆಯವರು ಬರ್ತಾರೆ, ಇದ್ದವರೆಲ್ಲ ಭಕ್ತಾದಿಗಳೇ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಅಕ್ಕಪಕ್ಕ ಗ್ರಾಮ ನಾನು ಹೇಳಿದ್ನೆಲ್ಲ 20-30 ಹಳ್ಳಿಯವರು ಸೇರಿಕೊಂಡು ಅವ್ರೇನು ದುಡ್ಡು ಕೇಳಲ್ಲ, ಅವ್ರ ಸೇವೆ ಅಂತ ಮಾಡಿ. ಯಾರು ಬೇಕಾದ್ರೂ ಮಾಡ್ಬೋದು, ಯಾರು ಬೇಕಾದ್ರೂ ಕೊಡ್ಬೋದು. ನಾವೇನು ಇಂಗಿಡಿಸಿಲ್ಲ ಯಾರನ್ನೂ, ಎಲ್ಲ ಬಂದು ಸೇರ್ಕೊಂಡು ಮಾಡ್ಬೋದು. ಯಾರ ಭಕ್ತಾದಿಗಳು ಏನು ಕೊಟ್ಟರು ತಗೋತೀವಿ, ಎಲ್ಲ ನಾವು ಹಂಚ್ಕೋತೀವಿ. ನಮ್ಮ 3 ವರ್ಷ ಸೌದೆ ಹಂಚ್ಕೋತೀವಿ. ಅವರೇ ತಂದು ಹಾಕೋರು, ಗಾಡಿ ಇದ್ರೋರು ತಂದು ಹಾಕ್ತಾರೆ. ತಮಿಳುನಾಡಿಂದ ಬರ್ತಾರೆ, ಆಂಧ್ರ ಪ್ರದೇಶದಿಂದ ಬರ್ತಾರೆ ಹೆಂಗಸರು, ಈ ಕಡೆ ಮೈಸೂರಿಂದ ಆಚೆಯಿಂದ ಬರ್ತಾರೆ, ಎಲ್ಲರೂ ಬರ್ತಾರೆ. ಅವ್ರ ಭಕ್ತಾದಿಗಳು ಏನು, ಅವ್ರ ಭಕ್ತಿ ಏನದೆ ಕೊಟ್ಟು ಹೋಯ್ತಾರೆ. ಅದೇ ನಾವೆಲ್ಲ ಮಾಡಿ ಜನಕ್ಕೆ ಸಹಕಾರ ಮಾಡ್ತೀವಿ ನೋಡಿ. ಸ್ವಲ್ಪ ಈಗ ನಾವು ತೋರ್ಕೊಟ್ಟಿರ್ತೀವಿ, ಆ ಮಕ್ಕಳು ಇವರು ಬೆಳ್ಕೊಂಡವರು, ನಮ್ಮ ಅಪ್ಪದಿರು ತಾತಿರು ಹಿಂಗೆ ಮಾಡ್ತಿರು ಅಂತ ಇವ್ರು ಬೆಳೆಸ್ಕೊಂಡು. ಇದು ಮಂಡ್ಯ ಜಿಲ್ಲೆ, ಮದ್ದೂರು ತಾಲೂಕು, ಆತ್ಕೂರು ಹೋಬಳಿ, ಮಲ್ಲನಕುಪ್ಪೆ ಗ್ರಾಮ. ಏಪ್ರಿಲ್ 14ಕ್ಕೆ ಕರೆಕ್ಟಾಗಿ ಬೀಳ್ತದೆ ಅಂತ ಹೇಳಕ್ಕಾಗಲ್ಲ, ಹಿಂದೆ ಮುಂದೆ ಆಗ್ತದೆ. ಅದಕ್ಕೆ ಹಿಂದೆ ಮುಂದೆ ಬಿದ್ದುಬಿಡ್ತದೆ. ಆ ಕೊಂಡಾಯಕ್ಕೆ ಡೇಟ್ ಮಾಡ್ತೀವಲ್ಲ, ಅದರಲ್ಲೂ ಈ ಡೇಟ್ ಇರ್ತದೆ. ಇಲ್ಲಿ ಬಂದು ಒಂದು 30 ಕ್ವಿಂಟಲ್ ರೈಸ್ ಇದೆ. ಆಮೇಲೆ ಬಂದು ಒಂದು 25,000 30,000 ಊಟ ಮಾಡ್ತಾರೆ ಜನ. ಹಂಗಾಗಿ ಎಲ್ಲ ಇದೆ.